Jungle. ಎಸ್.ಎನ್. ಶ್ರೇಯನ್ಸ್ ರವರ ಹುಟ್ಟುಹಬ್ಬದ ಅಂಗವಾಗಿ ಶಿಕ್ಷಕ ವಿ.ಎಸ್.ಎನ್. ರವರು ಟ್ರ್ಯಾಕ್ ಶೂಟ್ ವಿತರಣೆ ಹಾಗೂ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಶಾಲೆಯ ಮುಖ್ಯ ಶಿಕ್ಷಕ ಆಂಜನೇಯಲು ರವರಿಂದ ಮಕ್ಕಳಿಗೆ ಉಚಿತ ಟೈ ಬೆಲ್ಟ್ ಹಾಗೂ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ. ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ. ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಸುಪುಲವಾರಪಲ್ಲಿ ಶಾಲೆಯ ಮಕ್ಕಳಿಗೆ ಗುರುವಾರದಂದು ನಿವೃತ್ತ ಶಿಕ್ಷಕ ವಿ. ಸತ್ಯನಾರಾಯಣರವರು ಉಚಿತ ಟ್ರ್ಯಾಕ್ ಶೂಟ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕ ಆಂಜನೇಯಲು ರವರಿಂದ ಮಕ್ಕಳಿಗೆ ಉಚಿತವಾಗಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಟೈ ಬೆಲ್ಟ್ ಹಾಗೂ ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ CRP ವಿಜಯಕುಮಾರ್ ಅವರು ಮಾತನಾಡಿ, ದಾನ ಮಾಡುವ ದೊಡ್ಡ ಗುಣ ಎಲ್ಲರಿಗೂ ಇರಲ್ಲ. ಅಂತಹ ಸಂದರ್ಭದಲ್ಲಿ ಇಂತಹ ದಾನ ಮಾಡುವ ಶಿಕ್ಷಕರು ನಮಗೆ ಸಿಕ್ಕಿರುವುದು ನಮ್ಮ ಹಾಗೂ ವಿದ್ಯಾರ್ಥಿಗಳ ಸೌಭಾಗ್ಯ ಎಂದರು. ಇದೇ ವೇಳೆ ನಿವೃತ್ತ ಶಿಕ್ಷಕ ವಿ.ಎಸ್.ಎನ್. ರವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಲಿಕೆ ಉತ್ತಮ ರೀತಿಯಲ್ಲಿ ಇರಬೇಕೆಂದು, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಸಹಾಯ ಮಾಡುತ್ತಿದ್ದೇವೆ. ಇದರ ಪ್ರಯೋಜನ ಪಡೆದು ಒಳ್ಳೆಯ ವಿದ್ಯಾವಂತರಾಗಲು ತಿಳಿಸಿದರು. ತದನಂತರ ಶಾಲೆಯ ಮುಖ್ಯ ಶಿಕ್ಷಕ ಆಂಜನೇಯಲು ರವರು ವಿದ್ಯಾರ್ಥಿಗಳೊಂದಿಗೆ ಶ್ರೇಯನ್ಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸಿ ವಿವಿಧ ದಾನಗಳ ಬಗ್ಗೆ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ತುಂಬಿ ಹುರಿದುಂಬಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ASI ಟಿ. ಶ್ರೀನಿವಾಸ್, ಪೇದೆ ಚಂದ್ರಮೌಳಿ, ಸಹಶಿಕ್ಷಕ ವಿ. ಲಕ್ಷ್ಮೀನಾರಾಯಣ, ಅತಿಥಿ ಶಿಕ್ಷಕರಾದ ವೆಂಕಟರಮಣಪ್ಪ, ಸುನೀತಾ, ಇತರೆ ಸಿಬ್ಬಂದಿ ಮಕ್ಕಳು ಹಾಜರಿದ್ದರು. ವರದಿ ಭಾವ ಕೆ. ಚೇಳೂರು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು, ಕ್ರಿಯಾಶೀಲರಾದಂತಹ ಶ್ರೀಯುತ ಆಂಜನೇಯ ಸರ್ ಅವರೇ, ಹಾಗೂ ಇದೇ ಶಾಲೆಯ ಮಾಜಿ ಮುಖ್ಯೋಪಾಧ್ಯಾಯರು ಹಾಗೂ ಮಾರ್ಗದರ್ಶಕರು, ಹಿರಿಯರು, ಈ ಶಾಲೆಯ ಅಭಿವೃದ್ಧಿ ಅಧಿಕಾರರಾದಂತಹ ಶ್ರೀಯುತ ವಿ.ಎಸ್.ಎನ್. ಸರ್ ಅವರೇ, ಹಾಗೂ ಮತ್ತೊಬ್ಬ ಅಭಿವೃದ್ಧಿ ಅಧಿಕಾರರು, ಕ್ರಿಯಾಶೀಲರು, ತುಂಬ ತಮಾಷೆ ಮಾಡುವಂಥ ಒಬ್ಬ ಲಕ್ಷ್ಮಣ್ ಸರ್ ಅವರೇ, ಹಾಗೂ ಇಬ್ಬರು ಅತಿಥಿ ಶಿಕ್ಷಕರೇ. ನಿಜವಾಗ್ಲೂ ಕೂಡ ನನಗೆ ಈ ಒಂದು ಶಾಲೆ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಯಾಕೆ ಬಹಳ ಸಂತೋಷ ಆಗುತ್ತೆ ಅಂದರೆ, ಇದು ಸತ್ಯಸಾಯಿ ವಿದ್ಯಾಜ್ಯೋತಿ ಶಾಲೆ. ಇದರಲ್ಲಿ ಏನೋ ಒಂದು ವಿಶೇಷತೆ ಅಡಗಿದೆ ಈ ಶಾಲೆಯಲ್ಲಿ. ಎಲ್ಲ ಅಭಿಮಾನ, ಎಲ್ಲ ಅಭಿವೃದ್ಧಿ ಕೂಡ, ದಾನಿಗಳು ಕೂಡ ಈ ಶಾಲೆಗೆ ಮುಂದಕ್ಕೆ ಬರ್ತಾ ಇದ್ದಾರೆ. ಆ ದಾನಿಗಳನ್ನು ಕೂಡ ಆಕರ್ಷಣೆ ಮಾಡುವಲ್ಲಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಅತಿಥಿ ಶಿಕ್ಷಕರು ಎಲ್ಲರೂ ಕೂಡ ಆ ಪಾತ್ರರಾಗಿದ್ದಾರೆ. ಜೊತೆಗೆ ಈ ಎಲ್ಲ ಸೌಲಭ್ಯ ಪಡೆಯೋದಕ್ಕೆ ನಾವೆಲ್ಲರೂ ಧನ್ಯವಂತರು ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಈ ಕಾರ್ಯಕ್ರಮ ಮಾಡಲೇಬೇಕು ಇವತ್ತು ನಾವು ಅಂತ. ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಇವತ್ತು ನಮ್ಮ ಶ್ರೇಯನ್, ನಮ್ಮ ವಿ.ಎಸ್.ಎನ್. ಸರ್ ಅವರ ಮೊಮ್ಮಗ ಶ್ರೇಯನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಈ ಎಲ್ಲ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಶ್ರೇಯನ್ ಶ್ರೇಯಸ್ಕರವಾಗಿ ತಾತನಿಗಿಂತ ಹೆಚ್ಚಿನ ಪ್ರಖ್ಯಾತಿಯನ್ನು ಪಡೀಲಿ, ಒಳ್ಳೆಯ ವಿದ್ಯಾವಂತನಾಗಲಿ, ಒಳ್ಳೆಯ ಐಶ್ವರ್ಯಗಳನ್ನು ಗಳಿಸಲಿ ಅಂತ ಹೇಳ್ತಾ, ಈ ಒಂದು ಮತ್ತೊಬ್ಬ ದಾನಿಗಳಾದಂಥ ಶ್ರೀಯುತ ಆಂಜನೇಯ ಸರ್ ಅವರು ಕೂಡ ಈ ಒಂದು ID ಕಾರ್ಡು, ಟೈ ಬೆಲ್ಟ್ ಇವನ್ನೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ದೇವರ ಐಶ್ವರ್ಯಗಳನ್ನು ಒದಗಿಸಲಿ, ಒಳ್ಳೆ ಆರೋಗ್ಯ ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇರ್ತಕ್ಕಂಥ ಕ್ರಿಯಾಶೀಲ CRP ರವರೇ, ಹಾಗೂ ರಾಮ ಲಕ್ಷ್ಮಣರಂತ ಈ ಶಾಲೆಯನ್ನು ಮುನ್ನಡೆಸುತ್ತಿರ್ತಕ್ಕಂಥ ಆಂಜನೇಯ ಸರ್ ಹಾಗೂ ನಮ್ಮ ಲಕ್ಷ್ಮಣ್ ಸರ್ ಅವರೇ, ಹಾಗೂ ಅತಿಥಿ ಶಿಕ್ಷಕರು ಅಂತ ಹೇಳೋಕ್ಕಾಗಲ್ಲ, ಅವರು ಈ ಶಾಲೆಗೆ ಪರ್ಮನೆಂಟ್ ಟೀಚರೇ ಸುನೀತಾ ಮತ್ತು ವೆಂಕಟರಮಣಪ್ಪ ಅವರೇ, ಹಾಗೂ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳೇ. ಈ ದಿನ ಈ ಶಾಲೆಗೆ ಒಂದು ರೀತಿಯಲ್ಲಿ ಸುದಿನ ಯಾವಾಗ ಬಂದಿದೆ ಬಿಡಿ. ಈ ದಿನ ಇನ್ನೂ ಸ್ವಲ್ಪ ನಿಮಗೆ ಯಾವುದೇ ಕಾನ್ವೆಂಟ್ಗಿಂತ ನಮ್ಮ ಶಾಲಾ ಮಕ್ಕಳು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ಇದನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಮೂಲ ಕಾರಣ ಇಷ್ಟೇ, ನಮ್ಮ ತಂದೆ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮಗೆ ಯಾವುದೇ ರೀತಿಯ ಪಾಪ ಅವ್ರು ಕೂಲಿ ಮಾಡಿ ಆ ಬಟ್ಟೆಗಳನ್ನು ಕೊಡಿಸ್ತಾ ಇದ್ರು, ವರ್ಷಕ್ಕೆಲ್ಲ ಒಂದೇ ಜೊತೆ. ಅದರಲ್ಲಿ ಹೇಳ್ತಿರೋದು ಆ ಥರದ ಒಂದು ದುಸ್ಥಿತಿಯನ್ನು ನಾವು ಅನುಭವಿಸಿ, ನಂತರ ಅವರ ಒಂದು ಕಷ್ಟದ ಒಂದು ಫಲವಾಗಿ ವಿದ್ಯಾಭ್ಯಾಸ ಮಾಡಿ ಇವತ್ತು ನಿಮಗೆಲ್ಲರಿಗೂ ಪಾಠ ಮಾಡ್ತಕ್ಕಂಥ ಒಂದು ಸುದಿನ ಬಂದಿತ್ತು. ಅದು ಸರ್ಕಾರದ ಒಂದು ಆದೇಶದ ಅನುಸಾರ ನಾವು ಕಾರ್ಯನಿರ್ವಹಣೆ ಮಾಡಿದ್ದೀವಿ. ಇವತ್ತು ನಮ್ಮ ಈ ಆಗಸ್ಟ್ ತಿಂಗಳು ನಮಗೊಂದು ವಿಶೇಷ. ಏನು ವಿಶೇಷ ಅಂದರೆ, ನಮ್ಮ ಮನೆಯಲ್ಲಿ 3 ಜನರು ಬರ್ತಡೇ ಇದೆ ಇದರಲ್ಲಿ. 4 ಜನ.
ಒಂದನೇದಾಗಿ ಒಬ್ಬನು ಚಾಣಕ್ಯ ಅಂತ ಒಬ್ಬನಿದ್ದಾನೆ. ಎರಡನೇದಾಗಿ ನನ್ನ ಮೊಮ್ಮಗ ಶ್ರೇಯಾನ್. ಮೂರನೇದಾಗಿ ಲಾವಣ್ಯ, ಇದು ಆಗಸ್ಟ್ 15ನೇ ತಾರೀಕು ಹುಟ್ಟುಹಬ್ಬ ಹುಡುಗಿದು. ಮತ್ತು ಪೃಥ್ವಿ ಅಂತಿದ್ದಾನೆ, ಅವನು 22. ಈ ಆಗಸ್ಟಲ್ಲಿ ನಮ್ಗೆ ಆಗಸ್ಟ್ ತಿಂಗಳು, ಮತ್ತು ನನಗೆ ಅಪಾಯಿಂಟ್ ಆಗಿದ್ದು ಆಗಸ್ಟ್ ತಿಂಗಳೇ, ಆಗಸ್ಟ್ 3 ನನಗೆ ಅಪಾಯಿಂಟ್ ಆಗಿದ್ದು ಆಗಸ್ಟ್ 3. ಮತ್ತು ನನ್ನ ನಾಗರಾಜ್ ಅಂತಕ್ಕಂಥ ಒಬ್ಬನು ಇದೆ, ನಮ್ಮ ಅಣ್ಣನ ಮಗ, ಅವನು ಆಗಸ್ಟಲ್ಲೇ ಹುಟ್ಟಿರ್ತಕ್ಕಂಥದ್ದು. ಈ ರೀತಿ ಆಗಸ್ಟ್ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದೇನೇ ಇರಲಿ, ಇವತ್ತು ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಮೊಮ್ಮಗ ಶ್ರೇಯನ್ ಅವರ ಹೆಸರಿನಲ್ಲಿ ನಿಮಗೆ ವಸ್ತ್ರದಾನ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಆದ ಒಂದು ಅವಕಾಶಕ್ಕಾಗಿ ನಾನು ದೇವರಲ್ಲಿ ಒಂದು ಚಿರುಋಣಿ ಅಂತಕ್ಕಂಥ ಒಂದು ಇದನ್ನು ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಜೊತೆಗೆ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ನನ್ನ ಪುಟ್ಟ ಶ್ರೇಯನ್ ಅಂತಕ್ಕಂಥವನು, ಅವನು ಬಂದಾಗಿಂದ ನನಗೆ ಒಂದು ರೀತಿಯಲ್ಲಿ ಜೀವನದಲ್ಲಿ ನೆಮ್ಮದಿ. ಒಂದು ರೀತಿಯಲ್ಲಿ ಏನಾಗುತ್ತಂದರೆ, ಕಷ್ಟಗಳನ್ನು ನೆನೆಸ್ತಾ ಹೋದರೆ ಕಣ್ಣೀರು ಬರುತ್ತೆ. ಓಕೆ, ಅವನಿಗೆ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ನನ್ನ ಮಾತು ಮುಗಿಸಿ. ಜೈ ಹಿಂದ್. ಪ್ರಸ್ತುತ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಒಂದು ಕ್ಲಸ್ಟರ್ನ ಗೌರವಾನ್ವಿತ CRPಗಳು ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ವಿಜಯಕುಮಾರ್ ಸರ್ ಅವರೇ, ನಮ್ಮ ಮಾರ್ಗದರ್ಶಕರು, ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಹಿತೈಷಿಗಳು, ಆತ್ಮೀಯರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ವಿ ಸತ್ಯನಾರಾಯಣ ಸರ್ ಅವರೇ, ನನ್ನ ಆತ್ಮೀಯರು, ಸಹೋದರರು, ಈ ಒಂದು ಶಾಲೆಯ ಸಹಶಿಕ್ಷಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ವಿ ಲಕ್ಷ್ಮಣ ಸರ್ ಅವರೇ, ನನ್ನ ಆತ್ಮೀಯರು ಹಾಗೂ ಸಹೋದರರು ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ವೆಂಕಟ್ ಸರ್ ಅವರೇ, ಹಾಗೂ ಸಹೋದರಿಯಾಗಿರ್ತಕ್ಕಂತಹ ಒಂದು ಈ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಸುನಿತಾ ಮೇಡಮ್ ಅವರೇ, ಹಾಗೂ ನನ್ನ ಎಲ್ಲ ಭಾಗ್ಯವಂತ ವಿದ್ಯಾರ್ಥಿಗಳೇ, ನೀವೆಲ್ಲ ಕೂಡ ಈ ಶಾಲೆಗೆ ಗೌರವ ತರ್ತಕ್ಕಂಥ ದಿಸೆಯಲ್ಲಿ ನೀವೆಲ್ಲ ಕೂಡ ಚೆನ್ನಾಗಿ ಕಲಿಕೆ ಮಾಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೋಬೇಕಂತಕ್ಕಂಥ ದಿಸೆಯಲ್ಲಿ ನೀವೆಲ್ಲ ಕೂಡ ನಿಮ್ಮ ಪೇರೆಂಟ್ಸು ನಮ್ಮ ಒಂದು ಶಿಕ್ಷಕರ ಮೇಲೆ ವಿಶ್ವಾಸವನ್ನು ಬಿಟ್ಟು ಈ ಶಾಲೆಗೆ ತಮ್ಮೆಲ್ಲರನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲ ಚೆನ್ನಾಗಿ ಓದಿದರೆ, ಈಗಾಗಲೇ ನಮ್ಮೆಲ್ಲ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಹೇಳಿದ ಹಾಗೆ ನಿಮ್ಮ ಕಲಿಕೆ ನಮ್ಮ ಸುದೈವ ಅಂತಕ್ಕಂಥದ್ದು, ನಮಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ತಕ್ಕಂಥದ್ದು. ಪಶುಪಲವಾರಪಲ್ಲಿ ಶಾಲೆ ಅಂತಕ್ಕಂಥದ್ದು ಇಡೀ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಹೆಸರನ್ನು ಪಡ್ಕೊಂಡಿದೆ. ಅದು ಆ ಹೆಸರನ್ನು ಪಡ್ಕೊಳ್ತಕ್ಕಂಥ ದಿಸೆಯಲ್ಲಿ ನಾವೆಲ್ಲ ಕೂಡ ಅದಕ್ಕೆ ಕೈ ಜೋಡಣೆ ಮಾಡಿ ಇನ್ನೂ ಹೆಚ್ಚಿನ ಕಲಿಕೆ ಆಗಬೇಕು, ಒಳ್ಳೆಯ ಮಕ್ಕಳನ್ನು ಒಂದು ಒಳ್ಳೆಯ ಸ್ತರಕ್ಕೆ ತರಬೇಕಂತಕ್ಕಂಥ ದಿಸೆಯಲ್ಲಿ ನಾವು ಒಂದು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿಯಾಗಿ ಎಲ್ಲ ಮಕ್ಕಳಿಗೂ ಕೂಡ ಟ್ರ್ಯಾಕ್ ಶೂಟ್ ಬೇಕಾಗುತ್ತೆ, ಟೈ ಬೇಕಾಗುತ್ತೆ, ಬೆಲ್ಟ್ ಬೇಕಾಗುತ್ತೆ, ಮತ್ತು ಒಂದು ID ಕಾರ್ಡು ಅಂತಕ್ಕಂಥದ್ದನ್ನು ಬೇಕು. ಈಗಾಗಲೇ ಇಲಾಖೆ ಕೊಟ್ಟಿರ್ತಕ್ಕಂತಹ ಪಠ್ಯಪುಸ್ತಕ ಇದೆ, ಸಮವಸ್ತ್ರ ಇದೆ, ಶೂ ಆ್ಯಂಡ್ ಸ್ಯಾಕ್ಸು ಕೂಡ ನಮಗೆ ಒಳ್ಳೆಯ ಸಮಯಕ್ಕೆ ಸರಿಯಾಗಿ ಬಂದಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೂಡ ಒಂದು ಡಿಸಿಪ್ಲಿನ್ ಆಗಿ ಒಂದು ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ದೇವರು ನೆಲೆಸಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಿರಿಯರು. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಶಾಲೆ ಅತ್ಯುತ್ತಮ ಶಾಲೆ ಆಗಬೇಕು, ನಮ್ಮ ಮಕ್ಕಳು ಅತ್ಯುತ್ತಮ ವಿದ್ಯಾರ್ಥಿಗಳು ಅನ್ಸ್ಕೋಬೇಕು, ನಮ್ಮ ಟೀಚರ್ಸು ಕೂಡ ಒಳ್ಳೆಯ ಉಪಾಧ್ಯಾಯರುಗಳು ಅಂತಕ್ಕಂಥ ಅನ್ಸ್ಕೋಬೇಕಂತ ದಿಸೆಯಲ್ಲಿ ನಾವು ಶಾಲೆಗಾಗಿ ಶ್ರಮವನ್ನು ಪಡ್ತಾ ಇದ್ದೀವಿ. ಹಾಗಾಗಿ ಆ ಶ್ರಮಕ್ಕೆ ಕೈ ಜೋಡಣೆಯಾಗಿ ಈಗಾಗಲೇ ನಮ್ಮೆಲ್ಲ ಕೂಡ ದಾನಿಗಳು, ವಿಶೇಷವಾಗಿ ನಮ್ಮ VSN ಸರ್ ಅವರು ನಿಮ್ಮೆಲ್ಲ ಕೂಡ ಚಿರಪರಿಚಿತರು, ಅವರ ಶ್ರೇಷ್ಠ ಗುರುಗಳು ಕೂಡ. ಹಾಗಾಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ದಿಸೆಯಲ್ಲಿ ಇದು ಬೇರೆಯವರು ಕೊಡ್ತಕ್ಕಂಥ ವಿಶ್ವಾಸವನ್ನು ಕೊಟ್ಟಿದ್ದರು, ನಾವು ಟ್ರ್ಯಾಕ್ ಸೂಟನ್ನು ತಕ್ಕೊಡ್ತೀವಿ ಅಂತ. ಆದಾಗ್ಯೂ ಕೂಡ ಅವರಿಗೆ ಸ್ವಲ್ಪ ಏರುಪೇರು ವಿಚಾರಗಳಲ್ಲಿ ಅಥವಾ ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟಿನಲ್ಲಿ ಅವರು ಆ ಮಾತನ್ನು ಜಾರಿ ಬಿಟ್ಟಿರೋದರಿಂದ ಆ ಸ್ಥಾನವನ್ನು ತುಂಬತಕ್ಕಂಥ ದಿಸೆಯಲ್ಲಿ ಸರ್ ನಿಮ್ಮ ಜೊತೆಗೆ ನಾನಿದ್ದೇನೆ, ನಿಮ್ಮ ಬೆನ್ನೆಲುಬಾಗಿ ನಮ್ಮ ಶಾಲೆ, ಅವರು ನಿಮ್ಮ ಶಾಲೆ ಅಂತ ಮಾತಾಡಲಿಲ್ಲ, ನಮ್ಮ ಶಾಲೆ, ನಮ್ಮ ಮಕ್ಕಳು, ನೀವೆಲ್ಲ ಕೂಡ ನಮ್ಮವರು, ನಾವೆಲ್ಲ ಕೂಡ ಅಣ್ಣ ತಮ್ಮಂದಿರಿದ್ದೀವಿ. ಹಾಗಾಗಿ ಅವರು ಮಾತು ಮೀರಿರಬಹುದು ಅಥವಾ ತಪ್ಪಿರಬಹುದು, ಅವರ ಸ್ಥಾನದಲ್ಲಿ ನಾನು ನಿಂತು ಆ ಶಾಲೆಯ ಮಕ್ಕಳಿಗೆ ನಾನು ಟ್ರ್ಯಾಕ್ ಸೂಟನ್ನು ಕೊಡಿಸತಕ್ಕಂಥ ದಿಸೆಯಲ್ಲಿ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಮಾತು ಕೊಟ್ಟಿರ್ತಕ್ಕಂಥ ನಮ್ಮ ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ VSN ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ, ನಮ್ಮ ಸಿಬ್ಬಂದಿ ವರ್ಗ, ನಿಮ್ಮೆಲ್ಲರ ಪರವಾಗಿ ನಾನು ಅಭೂತಪೂರ್ವವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.
ಅದೇ ದಿಸೆಯಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಸರ್ ಅವರು ಎಲ್ಲಕ್ಕೂ ಕೂಡ ನಾನು ನಿಮ್ಮೊಂದಿಗಿದ್ದೀನಿ, ನಿಮ್ಮ ಬೆನ್ನೆಲುಬಾಗಿದ್ದೀನಿ. ನೀವು ಹೇಳಿದ ಕೆಲಸವನ್ನು ನಾನು ನೀವು ಕೈ ತೋರಿಸಿ, ನಾನು ಬೆರಳು ತೋರಿಸಿ, ನಾನು ಅದನ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಶಾಸನ ಮಾಡಬೇಕು, ನಾನು ಕೆಲಸ ಮಾಡಿದ್ದಕ್ಕಂಥದ್ದು. ಯಾರು ಈ ರೀತಿ ಕೂಡ ಹ್ಯಾಪಿ ಬರ್ತ್ಡೇ ಟು ಯು ಶ್ರೇಯ ಅಂತಕ್ಕಂಥ ಮಾತನ್ನು ಒಂದ್ಸರಿ ಮೇರೆ ಧ್ವನಿಯಲ್ಲಿ ಹೇಳ್ರಿ ನೋಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶ್ರೇಯ. ಮೇ ಗಾಡ್ ಬ್ಲೆಸ್ ಯು ಶ್ರೇಯ, ಮೇ ಗಾಡ್ ಬ್ಲೆಸ್ ಯು ಶ್ರೇಯ, ಮೇ ಗಾಡ್ ಬ್ಲೆಸ್ ಯು ಶ್ರೇಯ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ದೇವರು ನಿಮ್ಮ ಮೊಮ್ಮಗನಿಗೆ ಒಳ್ಳೆಯ ಆಯುರಾರೋಗ್ಯ, ಒಳ್ಳೆಯ ವಿದ್ಯೆ, ಬುದ್ಧಿ, ಶಕ್ತಿ, ಅಷ್ಟೈಶ್ವರ್ಯನ ಕಳಿಸಲಿ ಹೇಳ್ಬಿಟ್ಟು ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮಗೂ ಕೂಡ ಈ ಒಂದು ಮಕ್ಕಳಿಗೆ ದೇಣಿಗೆಯಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ವಸ್ತ್ರದಾನ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಒಂದು ಶಾಲಾ ಶಿಕ್ಷಕರ, ಮಕ್ಕಳ ಮತ್ತು ಪೋಷಕರ ವರ್ಗದ ಪರವಾಗಿ ಉತ್ಪೂರ್ವವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ತಿಳಿಸ್ತೇನೆ.